ಇವತ್ತು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಪಾರ್ವತಿ ನಗರ ವಾರ್ಡಿನ ನೂತನ ಅಧ್ಯಕ್ಷ ನೇಮಕಾತಿ ಮತ್ತು ಸಂಘಟನೆ ದೃಷ್ಟಿಯಿಂದ ಇವತ್ತು ವಾರ್ಡಿನೆಲ್ಲ ಪ್ರಮುಖರುಗಳ ಸಭೆ ಕರೆದು ಈ ಕಾರ್ಯಕ್ರಮದಲ್ಲಿ ನಮ್ಮ ಕ್ಷೇತ್ರದ ಅಧ್ಯಕ್ಷರಾದಂಥ ಮುನ್ಸ್ವಾಮಿ ಮತ್ತು ಮಾಜಿ ನಗರಸಭಾ ಸದಸ್ಯರುಗಳಾದ ಭೈರಪ್ಪನವರು, ಶಿವಣ್ಣವರು ಮತ್ತು ಇತರ ಮುಖಂಡರುಗಳು, ಪ್ರಧಾನ ಕಾರ್ಯದರ್ಶಿ ಹನುಮಂತರಾಜ್ ಅವರು, ಬಾಬು ಅವರು, ಇದೆಲ್ಲ ಅನೇಕ ಇದೇ ನಮ್ಮ ಕೆಂಪಣ್ಣವರು, ಕೃಷ್ಣಪ್ಪನವರು, ಇವರೆಲ್ಲ ಅನೇಕ ಮುಖಂಡರುಗಳೆಲ್ಲ ಸೇರಿ ಭಾಗವಹಿಸಿ ಈ ಸಭೆಯನ್ನು ಯಶಸ್ವಿಗೊಳಿಸಿದ್ದಾರೆ. ಇಲ್ಲಿ ವಿಶೇಷತೆ ಅಂದರೆ ಇವತ್ತೇನು ಈ ಭಾಗದಲ್ಲಿ ಶಿವೇಗೌಡರು ಭಾಳ ಕಾಲದಿಂದ JDS ಪಕ್ಷದ ಒಂದು ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ನಿರ್ವಹಿಸ್ಕೊಂಡು ಬರ್ತಿದ್ದಾನೆ. ಅವ್ರಿಗೆ ಮತ್ತೆ ಮುಂದೆ ಈ ಸಂಘಟನೆ ದೃಷ್ಟಿಯಿಂದ ಮುಂದೆ ಬರುವಂಥ BBA ಚುನಾವಣಾ ದೃಷ್ಟಿಯಿಂದನೂ ಸಂಘಟನಾ ಮಾಡಬೇಕು ಅಂತೇಳಿ ನಮ್ಮೆಲ್ಲ ಈ ಭಾಗದ ಮುಖಂಡರುಗಳೆಲ್ಲ ಒಳ್ಳೆಯ ಅಭಿಪ್ರಾಯ ಅವ್ರ ಮೇಲೆ ಇಟ್ಟು ಇವತ್ತು ನೂತನವಾಗಿ ಈ ವಾರ್ಡಿನ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದೇವೆ. ಅವ್ರಿಗೆ ಒಂದು ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ, ಅವರಿಗೆ ಕಾರ್ಯಕ್ರಮ ರೂಪಿಸಿ ಈ ವಾರ್ಡಿನಲ್ಲಿ ಒಂದು ಯಶಸ್ಸು ಮುಂದಿನ ಚುನಾವಣೆಯಲ್ಲಿ ಅಭ್ಯರ್ಥಿ ಗೆಲುವಿಗೆ ಹೆಚ್ಚಿನ ಸಹಕಾರಿ ಆಗಲಿ ಅಂತೇಳಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇವತ್ತೆಲ್ಲ ಮುಖಂಡರುಗಳು ಈ ಭಾಗದಲ್ಲಿ ಭಾಗವಹಿಸಿ ಮುಂದಿನ ಹೇಗೆ ನಾವು ಚುನಾವಣೆ ಬಗ್ಗೆ, ಸಂಘಟನೆ ಬಗ್ಗೆ ನಡಿಬೇಕು ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಎಲ್ಲ ಚರ್ಚೆ ಮಾಡಿ ಅಭಿಪ್ರಾಯ ವ್ಯಕ್ತಪಡ್ತಿದ್ದಾರೆ. ಎಲ್ಲರೂ ಒಟ್ಟಾಭಿಪ್ರಾಯವಾಗಿ ಈ ವಾರ್ಡಿನಲ್ಲಿ ಅವ್ರು ಯಾರೇ ಅಭ್ಯರ್ಥಿ ಆಗಲಿ ಅವರನ್ನು ಗೆಲ್ಲಿಸಿ BBA ಕಳಿಸೋವಂಥ ಕೆಲಸ ನಾವು ಮಾಡ್ತೀವಿ ಅನ್ನೋ ಎಲ್ಲರೂ ಒಂದು ಇದನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅವ್ರಿಗೆಲ್ಲರಿಗೂ ನಾನು ನಮ್ಮ ಕ್ಷೇತ್ರದ ಅಧ್ಯಕ್ಷರು ಸ್ವಾಮಿ ಮತ್ತು ಎಲ್ಲರ ಮುಖಂಡರುಗಳಿಗೆ ಮತ್ತೊಮ್ಮೆ ವಂದಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಶಿವೇಗೌಡರ ನೂತನವಾಗಿ ನೇಮಕಾತಿ ಪತ್ರ ಕೊಡುವಂಥ ಎಲ್ಲ ಅಭಿಪ್ರಾಯ ಬಂದಿದೆ. ಹಿಂದೆ ಚೊಕ್ಸರ ವಾರ್ಡು ಈ ಪಾರ್ವತಿ ನಗರಕ್ಕೆ ಚೊಕ್ಸರ ವಾರ್ಡು ಇವೆಲ್ಲ ಸೇರಿಕೊಂಡಿತ್ತು. ಅಂಥ ಒಂದು ಸಂದರ್ಭದಲ್ಲಿ ಶಿವಣ್ಣವ್ರನ್ನೇ ಚೊಕ್ಸರ ವಾರ್ಡ್ ಅಧ್ಯಕ್ಷ ಮಾಡಿದ್ದು. ಚೊಕ್ಸರ ವಾರ್ಡು 11 ಬೂತ್ ಇತ್ತು, ಬಾಕಿದು ಪಾರ್ವತಿ ನಗರದಲ್ಲಿ ಈ ಭಾಗದಲ್ಲಿ ಇರ್ತಕ್ಕಂಥ ಹೆಚ್ಚಿನ ಬೂತ್ ಇರೋದ್ರಿಂದ ಶಿವಣ್ಣವರು ಈ ಭಾಗದಲ್ಲಿ ಒಬ್ಬರನ್ನ ಅಧ್ಯಕ್ಷ ನೇಮಕ ಮಾಡಬೇಕು ಅಂತ ಅವತ್ತು ಅಣ್ಣನಪ್ಪನವರು ಮತ್ತು ಅವರ ಸೂಚನೆ ಮೇರೆಗೆ ಇಲ್ಲಿ ನಮ್ಮ ಶಿವಣ್ಣವ್ರನ್ನ ಅಧ್ಯಕ್ಷತೆಯನ್ನು ಮಾಡಬೇಕಾಯಿತು. ಅಧ್ಯಕ್ಷ ನೇಮಕ ಮಾಡಿದ್ದು. ಇವತ್ತು ಬದಲಾವಣೆ ಆಯಿತು, ವಾರ್ಡ್ ವಿಂಗಡಣೆ ಬದಲಾವಣೆ ಆಯಿತು. ಅದಾದ ನಂತರ ಅವರು ಯಜಮಾನರು ಬೇಕಲ್ವ ಪಕ್ಷ ಸಂಘಟನೆ ಮಾಡಲಿಕ್ಕೆ. ಮತ್ತು ನಮ್ಮ ಇಲ್ಲ ಎಲ್ಲ ಅಭಿಪ್ರಾಯ ನಮ್ಮ ಮುಖಂಡರ ಪ್ರತಿಯೊಬ್ಬರ ಅಭಿಪ್ರಾಯ ತಗೊಂಡು ಮತ್ತು ಶಿವಣ್ಣವರು ಎಲ್ರಿಗೂ ಜನ ಸ್ಪಂದಿಸ್ತಾರೆ, ಅವರೇ ಅಧ್ಯಕ್ಷ ಮಾಡಿ ಅಂತ ನಮ್ಮ ಅಣ್ಣನಪ್ಪನವರು ಮತ್ತು ಶ್ರೀಧರು ಎಲ್ಲ ನಮ್ಮ ಭೈರಪ್ಪನವರು, ಶಿವಣ್ಣವರು, ನಮ್ಮ ಹನುಮಂತರಾಜು, ಬಾಬು ಇವರೆಲ್ಲ ಇಲ್ಲಿನ ಒಂದು ಕೃಷ್ಣಪ್ಪನವರು, ಬೈರೇಗೌಡರು, ವನಪ್ಪನವರು ಎಲ್ಲ ಮುಖಂಡರು ಶಿವಣ್ಣವರು ಒಳ್ಳೆಯ ಸಂಘಟನೆ ಮಾಡ್ತಾ ಅವನ್ನೇ ಅಧ್ಯಕ್ಷ ಮಾಡಿ ಅಂತ ಏನು ಸೂಚನೆ ಮೇರೆಗೆ ಇವತ್ತು ಹೊಸದಾಗಿ ಶಿವಣ್ಣವ್ರನ್ನ ನೇಮಕ ಮಾಡಿದ್ವಿ. ಶಿವಣ್ಣವ್ರ ಜವಾಬ್ದಾರಿ ಜಾಸ್ತಿ ಇದೆ. ಅವರಿಗೆ ನಾವು ನಮ್ಮ ಅಧ್ಯಕ್ಷರಾದ ಅಣ್ಣನಪ್ಪನವರು ಸೂಚನೆ ಕೊಟ್ಟಿದ್ವಿ. ಎಲ್ಲ ವರ್ಗದ ಎಲ್ಲರೂ ಒಂದು ವಾರ್ಡ್ ಸಮಿತಿ ಮಾಡಿಕೊಂಡು ಎಲ್ರಿಗೂ ಒಂದು ಪೋಸ್ಟನ್ನು ಕೊಟ್ಟು ಸಂಘಟನೆ ಮಾಡಬೇಕು ಅನ್ನೋ ಒಂದು ಸೂಚನೆ ಕೊಟ್ಟಿದ್ವಿ. ಖಂಡಿತ ಆ ಶಕ್ತಿ ಶಿವಣ್ಣವ್ರಿಗಿದೆ, ಮಾಡ್ತಾರೆ, ಎಲ್ಲರೂ ವಿಶ್ವಾಸ ತೊಗೊಂಡೋಗ್ತಾರೆ. ಈ ಒಂದು ನೂತನವಾಗಿ ಪಾರ್ವತಿ ನಗರ ವಾರ್ಡ್ಗೆ ನಮ್ಮ ಶಿವೇಗೌಡರು ಈಗ ಚೊಕ್ಸಂದ್ರ ವಾರ್ಡಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡವ್ರೆ. ಅದರಿಂದ ನಮ್ಮ ಯಜಮಾನರು ಅಂದಾನಪ್ಪನವರು, ಮುನ್ಸಾಮಣ್ಣವರು, ನಮ್ಮ ಭೈರಪ್ಪಣ್ಣವರು ಮತ್ತು ನಮ್ಮ ತಿಮ್ಮರಾಜ್ ಅವರು, ಹನುಮಂತರಾಜು, ನಮ್ಮ ಛಾಯಾ ಮೇಡಮ್ರು ಎಲ್ಲರೂ ಸೇರಿ ಅವ್ರ ಮೇಲೆ ಅಪಾರವಾದ ನಂಬಿಕೆ ವಿಶ್ವಾಸ ಇಟ್ಟು ಅವರು ಪಕ್ಷ ಸಂಘಟನೆ ಮಾಡ್ತಾರೆ. ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಯಜಮಾನರು ಅಂದಾನಪ್ಪನವ್ರ ಮಗ ಶ್ರೀಧರ್ ಅಂದಾನಪ್ಪ ಅವರ ನೇತೃತ್ವದಲ್ಲಿ ನಾವು ಇಲ್ಲಿ ಪಕ್ಷ ಗಟ್ಟಿ ಮುಂದಿನ ದಿನಗಳಲ್ಲಿ ನಮ್ಮ ಯಜಮಾನರು ಅಂದಾನಪ್ಪವ್ರು ಯಾರು ಅಭ್ಯರ್ಥಿ ಅವರರು ಆಗ್ಬೋದು, ಅವ್ರ ಮಗನರು ಆಗ್ಬೋದು, ಅವ್ರ ಪರವಾಗಿ ಶಿವೇಗೌಡರು ಕೆಲಸ ಮಾಡ್ತಾರೆ. ಶಿವೇಗೌಡರು ಜನತಾದಳದ ವಾರ್ಡ್ ಅಧ್ಯಕ್ಷರು. ನಮ್ಮ ಯಜಮಾನರು ಅಂದಾನಪ್ಪವ್ರು ಏನು ಹೇಳ್ತಾರೆ ಅದ್ರ ಪ್ರಕಾರ ಅವರು ಪಕ್ಷ ಕಟ್ಕೊಂಡು ಹೋಗ್ತಾರೆ. ಜೊತೆಗೆ ಯಜಮಾನರು ಅವ್ರನ್ನ ಸಹ ನೋಡ್ಕೊತಾರೆ. ನಮ್ಗೆ ಆ ನಂಬಿಕೆ ಇದೆ. ನಮಗೆಲ್ಲ ಯಜಮಾನರು ಅಂದಾನಪ್ಪನವರು ಹಿಂದೆ ನಗರಸಭೆ ನಾವೆಲ್ಲ ಸದಸ್ಯರಾಗ್ಬೇಕಾದ್ರೆ ಅವ್ರ ಸಹಕಾರ ಮತ್ತು ಅವ್ರ ಸಹಾಯ, ಅದರಿಂದ ನಾವೆಲ್ಲ ನಗರಸಭೆ ಸದಸ್ಯರಾದವು. ಅದರಿಂದ ನಮಗೆ ನಂಬಿಕೆ ಇದೆ. ಯಜಮಾನರು ಅಂದಾನಪ್ಪನವ್ರು ಯಾರನ್ನೇ ನಂಬಿದ್ರು ಅವ್ರನ್ನ ನಂಬಿ ನಡೆದವ್ರಿಗೆ ಏನೂ ತೊಂದರೆ ಇಲ್ಲ. ಅದರಿಂದ ಶಿವೇಗೌಡರಿಗೆ ನಾನು ಒಂದು ಕಿವಿ ಮಾತು ಹೇಳ್ತೀನಿ ಈ ಸಂದರ್ಭದಲ್ಲಿ. ನೀವು ಅವ್ರು ಏನು ಹೇಳ್ತಾರೆ, ಅವ್ರ ಮಗ ಏನು ಹೇಳ್ತಾರೆ ಅದ್ರ ಪ್ರಕಾರ ಅವ್ರ ಮಾರ್ಗದರ್ಶನದಲ್ಲಿ ಪಕ್ಷ ಕಟ್ಟಿ ನೀವೇನು ತೊಂದರೆ ಇಲ್ಲ, ಅವರೆಲ್ಲ ರೀತಿ ನಿಮಗೆ ಸಹಕಾರ ಕೊಟ್ಕೊಂಡು ಹೋಗ್ತಾರೆ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಸಂದರ್ಭದಲ್ಲಿ ಹೇಳ್ತೀನಿ.
ಕ್ಷೇತ್ರದ ಅಧ್ಯಕ್ಷರಾದಿಯಾಗಿ ನಮ್ಮ JDS ರಾಜ್ಯ ಉಪಾಧ್ಯಕ್ಷರಾದ ಅಂದಾನಪುರ ನೇತೃತ್ವದಲ್ಲಿ, ಹಾಗೆ ಕಾರ್ಯದರ್ಶಿಗಳು ಬಾಬು ಅವರು ಮತ್ತು ಮುನ್ಸಾಮಣ್ಣವರು ಇವತ್ತೆಲ್ಲ ಒಮ್ಮತದಿಂದ ಇಡೀ ವಾರ್ಡಲ್ಲಿ ಯಾವುದೇ ರೀತಿಯಾದ ಭಿನ್ನಮತ ಇಲ್ಲದೆ ಒಂದು ಭಾಳ ಖುಷಿಯಾಗುತ್ತೆ. ಹೃತ್ಪೂರ್ವಕವಾಗಿ ನಾವೆಲ್ಲ ಒಂದಿದ್ದೀವಿ, ಒಗ್ಗಟ್ಟಿನಿಂದ ಇಲ್ಲಿ JDSನ ಹಿಂದಿನಿಂದನೂ ನೇತೃತ್ವ ವಹಿಸಿ ಇಲ್ಲಿ ಕಟ್ಟಿ ಬೆಳೆಸಿದಂತಹ ತಂದೆ ಆಗಿರ್ಬೋದು, ಆಮೇಲೆ ಎಲ್ಲ ಮುಖಂಡರಿಗೆ ಇದನ್ನು ನಾವು ಒಗ್ಗಟ್ಟಾಗಿ ತೊಗೊಂಡೋಗೋಣ ಅನ್ನೋ ಭಾವನೆ ಹೃತ್ಪೂರ್ವಕವಾಗಿ ಅವರು ಎಲ್ಲ ಒಮ್ಮತದಿಂದ ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಶಿವೇಗೌಡರು ಈಗ ಮಾತಾಡಿದ್ರು. ಅವರು ಭಾಳ ಒಂದು ಶ್ರಮ ವಹಿಸಿ ಪಕ್ಷ ಯಾವುದೇ ಒಂದು ಕಾರ್ಯಚಟುವಟಿಕೆಗಳು, ಯಾಕೆಂದರೆ ಈ ಮುಂಚೆ ನಾನು ಕ್ಷೇತ್ರಾದ್ಯಂತ ಹೋದಾಗ ಆ ಪಕ್ಷದ ಒಂದು ಸಂಘಟನೆ ದೃಷ್ಟಿಯಿಂದ ಏನು ವ್ಯವಸ್ಥಾತ್ಮಕ ದೃಷ್ಟಿಯಿಂದ ಕಾರ್ಯಗಳು ಕೊಡ್ತಾರೆ ಅದನ್ನು ನಡೆಸ್ಕೊಂಡು ಹೋಗೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಕ್ಷೇತ್ರದಾದ್ಯಂತ ಓಡಾಡಿರುವಂಥ ನನಗೆ ಅದರ ಅರಿವಿದೆ. ಆ ನಿಟ್ಟಿನಲ್ಲಿ ಶಿವೇಗೌಡರು ಭಾಳ ಅಚ್ಚುಕಟ್ಟಾಗಿ ಯಾವುದೇ ಅವ್ರಿಗೊಂದು ಕಾರ್ಯ ಕೊಟ್ಟರು ಕೂಡ ಭಾಳ ಸಮರ್ಪಕವಾಗಿ ಯಶಸ್ವಿಯಾಗಿ ನಡೆಸ್ಕೊತಾ ಬಂದಿದ್ದಾರೆ. ಅದನ್ನೇ ಪಕ್ಷನೂ ಗುರುಸಿ, ಹಿರಿಯ ಮುಖಂಡರುಗಳು ಗುರುಸಿ, ಇಲ್ಲ ಅವರು ಮತ್ತೊಮ್ಮೆ ಇದನ್ನು ಮುಂದುವರ್ಸ್ಕೊಂಡು ಹೋಗಬೇಕು, ಯಾಕೆಂದರೆ ಯಾರವರು ಮತ್ತೆ ಬರೋವಂಥದ್ದು ಅವಶ್ಯಕತೆ ಇಲ್ಲ. ಅವರು ಸಮರ್ಪಕವಾಗಿ ನಡ್ಕೊಂಡು ಹೋಗಿರೋದ್ರಿಂದ ಮತ್ತೆ ಅವ್ರನ್ನೇ ಪುನರ್ ಆಯ್ಕೆ ಮಾಡೋಣ ಅಂಥೇಳಿ ಒಮ್ಮತದಿಂದ ಇಲ್ಲಿ ಸ್ಪಷ್ಟವಾಗಿ ಹೇಳಿಬಿಡ್ತೀನಿ, ಒಮ್ಮನಸ್ಸಿನಿಂದ ಎಲ್ಲರೂ ಅವ್ರನ್ನ ಆಯ್ಕೆ ಮಾಡಿದರೆ ಅದು ಭಾಳ ಸಂತೋಷವಾಗಿದೆ. ನಾನು ಕೆಲವು ವಿಚಾರಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಅವ್ರನ್ನ ನಾವು ಜೊತೆಗೂಡಿಸ್ಕೊಂಡಾಗ ಮನಸ್ಫೂರ್ತಿಯಾಗಿ ಪಕ್ಷಾತೀತವಾಗಿರೋ ಕಾರ್ಯಕ್ರಮಗಳಿಗೂ ಕೂಡ ಅವ್ರು ತೊಡಸ್ಕೊಂಡಿದ್ದಾರೆ.